ಹಾಯ್ ಗೈಸ್, ವೆಲ್ಕಮ್ ಟು ದ ಶಾಬ್ಲಿ ಹಾರ್ಡ್ ದ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಶೇಷ ಸಂಚಿಕೆ ನಿಮಗೆ ತೋರಿಸ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಕನ್ನಡದ ಚಿತ್ರರಂಗದ ಅತಿ ಹೆಚ್ಚು ಜನಪ್ರಿಯವಾದಂಥ ನಾಯಕರಾದಂಥ ದುನಿಯಾ ವಿಜಯ್ ಸರ್ ಈಗ ಆಗಮಿಸ್ತಾ ಇದ್ದಾರೆ. ಅವರೊಂದಿಗೆ ಇನ್ನು ಹಲವಾರು ಮಾತನ್ನ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅನಿಸು ನಮ್ಮೆಲ್ಲ ಜನಗಳು ಇನ್ನು ಕೆಲವೊಂದು ವಿಷಯಗಳಲ್ಲಿ ವಿಜಯ್ ಸರ್ ಜೊತೆಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಆ ಒಂದು ಮಾಸ್ತಿಗುಡಿ ಟೀಮ್ ಕೂಡ ಇಲ್ಲಿ ಆಗಮಿಸ್ತಾ ಇದೆ. ಬನ್ನಿ ನೋಡೋಣ. ಇಷ್ಟು ಸಪೋರ್ಟ್ ನಮಗೂ ಮಾಡಿದ್ಮೇಲೆ ನಮ್ಮ ಒಂದು ಪ್ರೀತಿಯ ಒಂದು ಅವ್ರಿಗೆ ನಾವು ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ನಾವು ಯಾವತ್ತೂ ಅವ್ರು ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ ಅಭಿಮಾನಿಗಳಿಗೆ. ಸೊ ಹಾಗಾಗಿ ಮಕ್ಕಳ ಸಮೇತ ಬಂದರೆ ಅದೊಂದು ನೋಡ್ದಂಗಾಗಲಿ, ಕಾಡು ಮತ್ತು ಒಂದಷ್ಟು ಏನು ಒಳಗಡೆ ವಿಷಯಗಳನ್ನ ನೋಡ್ದಂಗಾಗಲಿ. ಇಲ್ಲ, ಖಂಡಿತವಾಗಲಿಲ್ಲ. ಅದೊಂದು ವಿಧಿಯಾಟ, ಅದ್ರ ಮುಂದೆ ಯಾರು ದೊಡ್ಡವರಿಲ್ಲ. ಕುಟುಂಬಗಳಿಗೆ ಏನಾದ್ರು ಅದು ಮಾಡಿದ್ದೀವಿ. ಪ್ರಾಫಿಟ್ ಏನಾದ್ರು ಬಂದ್ರೆ ಬಹಳ ಮಾಡ್ತೀವಿ. ಅದು ಖಂಡಿತವಾಗ್ಲೂ ಮಾಡ್ತೀವಿ. ಆಗಲೇ ಉದಯ್ ಮನೆಯವ್ರಿಗೆ ಮಾಡಿದ್ದೀವಿ, ಅನಿಲ್ ಮನೆಗೂ ನಡೀತಾ ಇದೆ. ನಾವೇನಂದರೆ ಎಲ್ರಿಗೂ ಮಾಡಿ ಉದಯ್ ಮನೆ ಕ್ಲಿಯರ್ ಮಾಡಿ ಆಮೇಲೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀವಿ. ಈಗ ಅನಿಲ್ ಮನೆಗೆ ಮಾಡ್ತಾ ಇದ್ದೀವಿ. ಈಗೆಲ್ಲ ತುಂಬ ಚೆನ್ನಾಗಿ ಆಗ್ತಿರೋದ್ರಿಂದ ಸರಿ ಎಲ್ಲರೂ ಒಂದು ಭೇಟಿ ಮಾಡ್ದಂಗೆ ಆಗುತ್ತೆ. ಒಮ್ಮೆ ಕ್ಲಿಯರ್ ಆಯ್ತು. ಅಲ್ಲ, ಇನ್ನಾದ್ರೂ ಈ ತರ ಸಾಹಸ ದೃಶ್ಯಗಳು ಮಾಡಬೇಕಾದ್ರೆ ಮುಂಜಾಗ್ರತೆ ವಹಿಸ್ಬೇಕು, ಯಾರೇ ಆಗಿರ್ಬೋದು ಸರ್. ಖಂಡಿತವಾಗ್ಲೂ ಅದೇನಾಗ್ಬಿಡತ್ತೆ, ಹಿಂಗಾಗುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ನಮ್ಮ ಕೈಯಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ನಮಗೆ ನಮ್ಗೆ ಬದುಕು 100%. ಸಿನಿಮಾಗಳನ್ನೆಲ್ಲ ಗ್ರಾಫಿಕ್ ಮಾಡಿ ಅದನ್ನ ಕೆರೆ ದೃಶ್ಯನ ಖಂಡಿತವಾಗ್ಲೂ ಏನಾಗುತ್ತೆ ಅಂದರೆ ಸರ್, ಇದು ತುಂಬ ಚೆನ್ನಾಗಿದೆ. ಆ ಪ್ರಶ್ನೆ ಬರ್ತಿರ್ಲಿಲ್ಲ. ಅಫ್ಕೋರ್ಸ್ ಆ ವಿಷಯದಲ್ಲಿ ನಾವು ಎಲ್ಲರೂ ಕ್ಷಮೆ ಕೋರಿದ್ದೀವಿ. ನಮ್ಮ ಕೈಲಿ 2 ಜೀವ ತಂದುಕೊಡೋಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ನೋವಿಗೆ ನಾವು ಮನೆ ನೋವಿಗೆ ನಾವು ಸ್ಪಂದಿಸೋಕ್ಕಾಗಲ್ಲ. ಗೆಳೆಯರಾಗಿ ನಾವು ಜೀವನ ಪರ್ಯಂತ ಕೊರಗ್ಬೋದು, ನಮ್ಮ ಜೀವ ಇರೋವರೆಗೂ ನಾವು ಕೊರಗ್ಬೋದು. ಅಂಥ ಒಂದು ದೊಡ್ಡ ನೋವು ಅದು. ಇನ್ಯಾರಿಗೂ ಆ ಥರ ಆಗೋದು ಬೇಡ. ಸರ್ ಇಲ್ಲ, ಯಾರ್ದು ತಪ್ಪಿಲ್ಲ. ಇಲ್ಲಿ ವಿಧಿ ತಪ್ಪು ಸರ್. ನಮ್ಮನ್ನು ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಯ್ತು ಅಷ್ಟೇ ಸರ್. ಸರ್ ಅದೆಲ್ಲವೂ ಕೋರ್ಟಲ್ಲಿ ಇರೋದ್ರಿಂದ ಎಲ್ಲ ಕೇಸ್ ನಡೀತಾ ಎಲ್ಲ ಕ್ಲಿಯರ್ ಆಗಿರೋದ್ರಿಂದ ಅಲ್ಲಿಂದನೂ ಹೊರಗಡೆ ಬಂದಿರೋದು. ಯಾಕಂದರೆ ಕಾನೂನು ಕೂಡ ದೊಡ್ಡದಲ್ವಾ. ಸೊ ಹಂಗಾಗಿ ಅದನ್ನು ನಾವು ಬಿಡಬೇಕಾಗತ್ತೆ. ಯಾರು ಇಲ್ಲಿ ನಿರ್ದೇಶಕರು ತಪ್ಪಿಲ್ಲ, ಪ್ರೊಡ್ಯೂಸರ್ದು ತಪ್ಪಿಲ್ಲ, ನಮ್ಮದು ಯಾರು ತಪ್ಪಿಲ್ಲ. ಅದೊಂದು ವಿಧಿ ಆಟ ಇತ್ತು, ನಡೆದೋಯ್ತು. ವಿಧಿಗೆ ದೊಡ್ಡವ್ರು ಯಾರೂ ಇಲ್ಲ ಇಲ್ಲಿ. ಏನಾಗ್ಬಿಡುತ್ತೆ, ನಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ವಿಷಯ ಆಯಿತು ಅಂದರೆ 108 ಕತೆ ಕಟ್ತಾರೆ. ಇಲ್ಲಿ 108 ಕತೆ ಕಟ್ತಾರೆ. ಎಲ್ಲ ಕತೆಗಳಿಗೂ ನಾವು ಅನ್ಬೇಕು, ಹಂಗೆ ಮಾಡಿಬಿಟ್ಟಿದ್ದಾರೆ ಈಗ. ಖಂಡಿತವಾಗ್ಲೂ ಸರ್, ಬದುಕಿರೋವರೆಗೂ ಇರುತ್ತೆ. ಅದು ನಾವು ಬದುಕಿರೋವರೆಗೂ ಇರುತ್ತೆ. ಈಗೇನು ಅನಿಲು ಮತ್ತೆ ಇವರು ಉದಯ್ ಜಗ ತುಂಬಕ್ಕೆ ಬೇರೆ ಯಾರು ಸಾಧ್ಯನಾ ಸರ್? ನಮ್ಮ ತಂಡದಲ್ಲೇ ಹುಡುಗರಿದ್ದಾರೆ. ನಮ್ಮ ಹುಡುಗ ನಿರಂಜನ್ ಅಂತ ಇದ್ದಾನೆ, ಇನ್ನೊಬ್ಬ ಗೌತಮ್ ಅಂತ ಇದ್ದಾನೆ. ಎಲ್ಲ ಒಬ್ಬೊಬ್ಬರನ್ನೇ ಮತ್ತಷ್ಟು ತಿರ್ಗಾ ತಯಾರಿ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ನಾನು ಆಲ್ಮೋಸ್ಟ್ ನನ್ನ ಜೊತೆಯಲ್ಲಿದ್ದರೆ ಯಾರೇ ಆಗಲಿ ಸ್ನೇಹಿತರನ್ನ ಅವ್ರನ್ನ ಯಾರು ಕಷ್ಟದಲ್ಲಿ ನನ್ನ ಜೊತೆ ಕಷ್ಟದಲ್ಲಿ ಬಂದಿರೋರು ಯಾರನ್ನೂ ಬಿಡೋದಿಲ್ಲ. ಸಿನಿಮಾ ಸಿನಿಮಾ ಅನ್ನೋದು ಸಾಗರ ತಾಕತ್ತಿರೋರು ಇಳಿಸ್ತಾರೆ ಅಂತ ಒಬ್ಬೊಬ್ಬರನ್ನ ಪುಷ್ ಮಾಡ್ತಾನೆ ಇರ್ತೀವಿ. ನಮ್ಮೂರಲ್ಲಿ ಒಬ್ಬರು ಚೇಂಜ್ ಆಗ್ತದೆ, 3-4 ತಿಂಗಳು ಫುಲ್ ಚೇಂಜ್ ಆಗ್ಬಿಡೋದು. ಯಾರು
ಪಕ್ಕ ಕೂತ್ಕೊಂಡು. ಹೌದಾ? ಏನ್ ಕತೆ? ಪರವಾಗಿಲ್ಲ, ನಾವು act ಮಾಡ್ತೀವಿ. ಹಾ. ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಹಾ. ಅಭಿಮಾನ ಅಷ್ಟೇ. ಹಾ. ಸಿನಿಮಾ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಅನೌನ್ಸ್ ಮಾಡಿದ್ರೆ ಹೇಳಪ್ಪ ರಿಪೀಟ್ ಅನೌನ್ಸ್ ಮಾಡಲ್ಲ ಬಿಡಿ ಅಂತ. ನಿಮ್ಮ ಅಭಿಮಾನಿ ತಗೊಂಡ್ರು ಅವ್ರು. ಅದಕ್ಕೆ ನಾವು ಚಿರಋಣಿ ಯಾವಾಗಲೂ. ನಾನು ಒಂದೇ ಕೇಳ್ಕೊಡೋದು ಇಡೀ ಪ್ರೆಸ್ ಮುಂದೆ, ನಿನ್ನ ಕಡೆಯಿಂದ ಯಾರಿಗೂ ಜನತೆಗೆ ತೊಂದರೆ ಆಗಲ್ಲ, ದಯವಿಟ್ಟು ಯಾವ ತೊಂದರೆಗೆ ಹೋಗ್ಬೇಡ. ಅಥವಾ ಅಭಿಮಾನ ಬಳಗ ಅಂತ ಹೆಸರು ಹೇಳ್ಕೊಂಡು ಅಲ್ಲಿ ಇಲ್ಲಿ ಕುಡಿದು ಗಲಾಟೆ ಮಾಡೋದು ಬೇಡ. ಯಾಕೆಂದ್ರೆ ಆವಾಗಲೇ ಅಭಿಮಾನ ಜಾಸ್ತಿ ಆಗೋದು. ಆಮೇಲೆ ಬೇರೆ ಥರದ ಯಾವುದೇ ಚಟುವಟಿಕೆಗಳು ಆಗೋದು ಬೇಡ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ಲಿ ಯಾವಾಗಲೂ. ಯಾಕಂದ್ರೆ ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ. ಮುಂದೆ ಯಾವ ಸರ್ ಮುಂದೆ ಕನಕ. ಸೊ ಹಾಗಾಗಿ ಅಭಿಮಾನದ ಬಳಗದ ಹೆಸರಲ್ಲಿ ಯಾವತ್ತೂ ತೊಂದರೆ ಆಗೋದು ಬೇಡ. ಎಲ್ಲ ಪ್ರಶ್ನ ಪ್ರಾಮುಖ್ಯರು ಮುಖ್ಯಸ್ಥರ ಮುಂದೆ ನಾನು ಕೇಳ್ಕೊತೀನಿ. ಯಾಕೆ ನಮ್ಗೆ ಗೊತ್ತಿರೋ ನಾವು ಅಲ್ಲೇ ಎಲ್ಲೋ ಇರ್ತೀವಿ, ಇನ್ನೇನೋ ಆಗೋದು. ಇಲ್ಲಿವರೆಗೂ ಆ ಥರದ್ದು ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ. ನಿನ್ನ ಅಭಿಮಾನಕ್ಕೆ ನಾನು ಚಿರಋಣಿ. ಇಡೀ ದಾವಣಗೆರೆ ಜನತೆಗೆ ನಮಸ್ಕಾರ. ಏನ್ ಸರ್ ಮಾತಾಡ್ತಿದ್ರಲ್ಲ, ಒಬ್ರಿಗೊಬ್ರು ನಡೆ ಮೇಲೆ ತೂರ್ಬಾರ್ದು, ಅದಕ್ಕೋಸ್ಕರ. ಇನ್ನ ಸ್ವಲ್ಪ ತಂಗೆ ನಿದ್ದೆ ಬರ್ತೈತಿ. ಇಲ್ಲ, ನಾನು ನಿದ್ದೆ ಬರಂಗಿಲ್ಲ, ಅಲ್ಲೇ ಮಾಡ್ತೀನಿ. ಇಲ್ಲಿ ಬರ್ಬೇಕಾಯ್ತಾ? ಹೇಳಿ ಸರ್, ಅಲ್ಲೇ ಅಲ್ಲೇ ಮಾಡ್ಬೇಕು. ರಘು ಅವ್ರು ಹೇಳಿ. ಇದ್ರ ಉದ್ದೇಶ ಇಷ್ಟೇ, ಯಾಕೆಂದ್ರೆ ಮಾಸ್ತಿ ಗುಡಿ ಮತ್ತು ವಿಜಯ್ ಅವ್ರದ್ದು ಮತ್ತು ನಾಗಶೇಖರ್ ಅವ್ರದ್ದು ಫಸ್ಟ್ ಅಂದ್ಕೊಂಡಾಗ ಈ ನಿಮಗೆಲ್ಲ ಗೊತ್ತಿರ್ಬೋದು, ಕಾಡು ಮತ್ತು ನಾಡಿಗೆ ಬಹಳ ದೊಡ್ಡ ಗ್ಯಾಪ್ ಒಂದು ಕ್ರಿಯೇಟ್ ಆಗ್ತಿದೆ. ನೀವು ಸಾಕಷ್ಟು ನಿಮ್ಮ ಪೇಪರಲ್ಲಿ ನೋಡಿರ್ತೀರ. ಈಗ ಅಲ್ಲಿ ಬಳ್ಳಾರಿಯಲ್ಲಿ ಮಣ್ಣು ಖಾಲಿ ಆಯಿತು, ಈ ಕಪ್ಪತ್ ಗುಡ್ಡಕ್ಕೆ ಕೈ ಹಾಕಿದ್ರು, ಪರಿಸರಗಳು ಹೋಗ್ತಾ ಇದ್ದಾವೆ. ಆಮೇಲಿಂದ ಪಶ್ಚಿಮ ಘಟ್ಟಕ್ಕೂ ಅಲ್ಲೂ ತೆಗಿಬೇಕು ಅಂತ ಬಂದರು. ಪಾತಾಳ ಗಂಗೆಗೆ ಹಾಕ್ತಿದ್ವಿ ಕೈನ, ನೀರು ಆ ನೀರಿನ ವಿಷಯವಾಗೇ ಮಾಡಿದ್ದು. ನೋಡಿ, ನಾವು ದುಡ್ಡನ್ನ ಮತ್ತೆ ಕ್ರಿಯೇಟ್ ಮಾಡ್ಕೋಬೋದು, ಬೇರೆ ಏನು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಆದರೆ ಪ್ರಕೃತಿಯಾಗಿ ಕೊಟ್ಟಿರೋಂಥದ್ದು ಒಂದು ಬೊಗಸೆ ನೀರಾಗ್ಬೋದು, ಒಂದು ಇಡೀ ಮಣ್ಣಾಗ್ಬೋದು. ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅದು ನೇಚರ್ದೆ, ಅದು ಹಾಳಾಗಬಾರ್ದು ಅನ್ನೋ ಆ ಪರಿಸರದ ಕಾಳಜಿಯಿಂದನೇ ಈ ಸಿನಿಮಾ ಮಾಡಿದ್ದು. ನಾಡು ಮತ್ತು ಕಾಡು, ಶಬ್ದ ಮತ್ತು ನಿಶಬ್ದ, ಇವೆರಡರಲ್ಲಿ ಬ್ಯಾಲೆನ್ಸ್ ಆಗಿರ್ಬೇಕು. ಅವೆರಡು ಏನು ಏರ್ಪೇರಾದ್ರೂ ಸಫರ್ ಆಗೋದು ಮನುಷ್ಯನೇ. ಹೌದು, ಮನುಷ್ಯರ ಮೇಲೆ ಪ್ರಕೃತಿ ಸಾಕಷ್ಟು ಅಟ್ಯಾಕ್ ಮಾಡಿದೆ. ಸುನಾಮಿ ಥರದ್ದು ಮತ್ತು ಪ್ರವಾಹಗಳು, ಈಗ ಆಗ್ತಿರೋ ಬರ, ಬಿಸಿಲಿಂದು ಒತ್ತಡನೇ ಇರ್ಬೋದು. ಪ್ರಕೃತಿ ನಮ್ಗೆ ಪ್ರಕೃತಿಗೆ ನಾವು ಎಷ್ಟು ತೊಂದರೆ ಕೊಟ್ಟಿದ್ದೀವಿ, ಎಷ್ಟು ಉಳಿಸ್ಕೋತಾ ಇದ್ದೀವಿ. ಆ ಒಂದು ಕಾಳದಿಂದ ಹೌದು, ಈ ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಕ್ರಿಮಿ ಕೀಟ, ಪಶು ಪ್ರಾಣಿ ಪಕ್ಷಿಗಳು, ಮನುಷ್ಯರು ಎಲ್ಲರಿಗೂ ಬದುಕೋ ಹಕ್ಕಿದೆ. ಎಲ್ಲರನ್ನೂ ಉಳಿಸ್ಕೊಂಡು ನಾವು ಬದುಕಬೇಕು ಅನ್ನೋದೇ ಈ ಸಿನಿಮಾದ ಮುಖ್ಯ ಉದ್ದೇಶ ಆಗಿದ್ದು. ಬರೀ ನಗರಗಳಿದ್ಕೊಂಡು ಅಲ್ಲಿ ಬರೀ ಸಿಮೆಂಟಿಂದ ಮಾಡಿಕೊಂಡು ಆ ಬಿಲ್ಡಿಂಗ್ಲೆ ಕಟ್ಕೊಂಡು ಬದುಕ್ತಾ ಇದ್ದರೆ ಪರಿಸರದ ಇಂಬ್ಯಾಲೆನ್ಸ್ ಆಗುತ್ತೆ. ಗೊತ್ತಿಲ್ಲ, ಇವಾಗ ನಮ್ಗೆ ಅಷ್ಟು ಮಣ್ಣು ಖಾಲಿ ಆಗಿದೆ ಬಳ್ಳಾರಿಲಿ, ಅದ್ರ ಎಫೆಕ್ಟ್ ಎಲ್ಲಾಗುತ್ತೋ ಗೊತ್ತಿಲ್ಲ ನಮಗೆ. ಈಗ ಅದು ಎಷ್ಟೋ 10-15 ಕಿಲೋಮೀಟರ್ ಕೆಳಗೆ ಹೋಗಿ ಪಾತಾಳ ಗಂಗೆ ತರಬೇಕು ಅಂತಿದ್ದಾರೆ. ಅದೇನು ಉಳ್ಸಕ್ಕೆ ಬರುತ್ತಾ, ಇನ್ನು ವ್ಯವಸಾಯಕ್ಕೆ ಬರುತ್ತಾ, ಕುಡಿಯೋದಕ್ಕೆ ಬರುತ್ತಾ, ಇಲ್ಲ ಬರೀ ಔಷಧಿ ಆಗುತ್ತಾ, ಇಲ್ಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅನುಕೂಲ ಆಗುತ್ತಾ ಅದು ಮಿಕ್ಸಿಂಗ್ಗೆ? ಗೊತ್ತಿಲ್ಲ. ಪ್ರಕೃತಿಯಿಂದ ಬರೋದನ್ನ ಮತ್ತೆ ನಮ್ಮ ಮನುಷ್ಯ ತಯಾರು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಹೌದು, ತುಂಬ ನಮಗೆ ಯಾಕೆ ಫಸ್ಟು ದಾವಣಗೆರೆ ಹಾಕಿಸ್ಕೊಂಡು ಅಂತಂದರೆ, ಇದೊಂದು ಸಾಂಸ್ಕೃತಿಕವಾದಂಥ ಮುಕುಟ ಉತ್ತರ ಕರ್ನಾಟಕದಿಂದ ಇಲ್ಲಿ ಶುರುವಾಗ್ತದೆ. ಎಲ್ಲ ಥರದ ಕಲಾವಿದರಿಗೆ, ಎಲ್ಲ ಥರ ಕರ್ನಾಟಕವನ್ನು, ಹೌದು ಕರ್ನಾಟಕ ಅಂತ ಹಿಂಗೆ ಗಟ್ಟಿಯಾಗಿ ಅಖಂಡವಾದ ಕರ್ನಾಟಕವನ್ನು ಹಿಂಗೆ ಉಳ್ಕೊಂಡಿರೋದ ಕಾರಣ ಈ ಕನ್ನಡತನ ಅಂತ ಹೇಳ್ಬೋದು. ಅದು ಇಲ್ಲಿ ಜಾಸ್ತಿ ಇದೆ ಈಗ. ಹಾಗಾಗಿ ನಾವು ಇಲ್ಲಿಂದ ಶುರು ಮಾಡಿದ್ವಿ. ಇವರು ಅಷ್ಟೇ, ಇದು ನಮಗೆ ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಸಾಕಷ್ಟು ಜನಕ್ಕೆ ಒಂಥರ ಜೀವನ ಕೊಟ್ಟಿದ್ದು, ಉತ್ತೇಜನ ಕೊಟ್ಟಿದ್ದು, ಪ್ರೋತ್ಸಾಹ ಕೊಟ್ಟಿದ್ದು, ಈ ಸಂಸ್ಕೃತಿ ಉಳಿಸ್ಕೋಬೇಕು ಅನ್ಸ್ಕೊಂಡಿದ್ದು. ಈ ಥರದ ಒಂದು ಸಬ್ಜೆಕ್ಟ್ ನಾವು ಇಲ್ಲಿಂದ ಶುರು ಮಾಡೋಣ. ಯಾಕಂದ್ರೆ ಇಲ್ಲಿ ನಡೀತಾ ಮಹದಾಯಿ ಗಲಾಟೆ ನಡೀತಾ ಇದೆ, ಕಾವೇರಿ ಗಲಾಟೆ ನಡೀತಾ ಇದೆ. ಏನಪ್ಪ ಯಾರು ಫೋನ್ ಏನಪ್ಪ ಹೇಳಪ್ಪ, ಏನು ಆರ್ಡರ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಈ ಥರದೊಂದು ಇದ್ದಾಗ ನಾವು ಈ ಥರದ ಪರಿಸರದ ಕಾಳಜಿ, ಅದಕ್ಕೆ ಮಾಮೂಲು ಅದನ್ನ ಕಮರ್ಷಿಯಲ್ಲಾಗೇ ಹೇಳೋಣ ಈ ಸಿನಿಮಾನ ಅಂತೇಳಿ ಸಾಕಷ್ಟು ಶ್ರಮ ತೊಗೊಂಡಿದ್ದಾರೆ. ಕ್ಯಾಮ್ರಾಮನ್ ಆಗ್ಬೋದು, ಇವರಾಗ್ಬೋದು. ನಾನು ಇವ್ರಿಗೆ ರೇಗಿಸ್ತಾ ಇದ್ದೆ. ನಾನು ಯಾವಾಗ ಫೋನ್ ಮಾಡಿದ್ರು ಒಂದು ವರ್ಷದಿಂದ ಇವ್ರು ಬರೀ ಇವತ್ತು ಸಕಲೇಶ್ಪುರದ ಕಾಡಲ್ಲಿದ್ದೀವಿ, ಯಲ್ಲಾಪುರದ ಕಾಡಲ್ಲಿದ್ದೀವಿ, ಆಮೇಲೆ ಇನ್ನೊಂದೆಲ್ಲೋ ಕಾಡಲ್ಲಿದ್ದೀವಿ ಅಂತಿದ್ರು. ಇನ್ನೊಂದು ವಾರನೋ ಒಂದು ತಿಂಗಳು ನೀವು ಇದ್ದುಬಿಟ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬರುತ್ತೆ ಕಾಡಿಂದ ಅಂತ ಅವ್ರಿಗೆ ಹೇಳ್ತಿದ್ದೆ. ಹಾಗೆ ಕಾಡಿನ ಮನುಷ್ಯರೇ ಆದರು, ಕಾಡಿನ ವಿಸ್ಮಯಗಳು, ಕಾಡಿನ ಕುತೂಹಲಗಳು ಅದನ್ನು ತಿಳ್ಕೊಂಡ್ರು.
ಅದನ್ನು ತಲುಪಿಸೋದಕ್ಕೋಸ್ಕರನೇ ಮಾಡಿದ್ದು ಮಾಸ್ತಿ ಗುಡಿ ಅಂತ. ಕಾಡಿನ ಕಥೆಗಳು ಹೌದನ್ನ ಹೇಳಿದ್ನಲ್ಲ, ತುಂಬ ಗ್ಯಾಪ್ ಆಗಿದೆ ಕಾಡು, ಅದರ ಅರಿವೇ ಹೋಗಿದೆ. ಈಗಿನ ಮಕ್ಕಳಿಗೆ ಹಾಲಲ್ಲಿ ಬರುತ್ತೆ, ಮಜ್ಜಿಗೆಯಲ್ಲಿ ಬರುತ್ತೆ, ಅದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಹಸುವಿಂದ ಬರುತ್ತೆ ಅನ್ನೋ ಪರಿಕಲ್ಪನೆ ಹೋಗಿದೆ. ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಂಗೆ ಆಗಿದೆ. ಈ ಒಂದು ಇದು ಬೆಲ್ಲ ಎಲ್ಲರಿಗೂ ಅದರ ಅರಿವು ಬರಲಿ ಅನ್ನೋ ದೃಷ್ಟಿಯಿಂದ ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ವಿಜಯವರಾಗ್ಬೋದು, ನಾಗಶೇಖರ್ ಬಹಳಷ್ಟು ಪರಿಶ್ರಮ ತಗೊಂಡು. ನಾನು ಆ ಮೇಕಪ್ಪೇ ನನಗೆ ಸುಮಾರು ಒಂದು ದಿನಕ್ಕೆ ಪ್ರತಿದಿನ ನನಗೊಂದು 3-3.5 ಗಂಟೆ 4 ಗಂಟೆ ಆಗೋದು ಆ ಮೇಕಪ್ಪು. ಅದು ಕುತ್ಕೊಂಡು ಮಧ್ಯಾಹ್ನ ಮೇಲೆ ಶಾರ್ಟ್ ಶುರುವಾಗೋದು ನಮಗೆ ಆ ಥರದ್ದು. ಆಮೇಲೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆಗ್ಬಿಟ್ಟು ಎಲ್ಲ ಒಳಗಡೆ ನೀರು ಸೇರ್ಕೊಂಡು ಗುಳ್ಳೆ ಆಗ್ಬಿಡೋದು ಹಿಂಗೆ. ಆಮೇಲೆ ಬಹಳ ದೊಡ್ಡ ಸಾಹಸ ಮಾಡಿದ್ದು ಅಂದರೆ ನಮ್ಮ ನಿರ್ಮಾಪಕರು ಯಾರು, ನಮ್ಮ ಸುಂದರಗೌಡರು. ಅವರು ಒಂದೇ ಉದ್ದೇಶ, ಇಷ್ಟೊಂದು ಪರಿಸರದ ಕಾಳಜಿ ಸಿನಿಮಾ ಮಾಡ್ತಿದ್ದೀರಾ, ಅದನ್ನು ಎಲ್ಲ ಜನಕ್ಕೆ ತಲುಪೋಂಗೆ ನೀವು ಮಾಡಬೇಕು ಅಂತ ಮಾಡ್ತಿದ್ದೀರಾ, ಮಾಡಿ ನನ್ನ ಸಂಪೂರ್ಣ ಸಪೋರ್ಟ್ ಕೊಡ್ತೀನಿ ನಿಮಗೆ ಮಾಡಿ ಅಂತೇಳಿ ಅವ್ರು ನಿಂತರು. ಆಮೇಲೆ ಜಾಕ್ ಮಂಜು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಅವರು ಇದನ್ನು ಪೂರ್ತಿ ಬಹಳ ದೊಡ್ಡದು 315 ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ. ಮತ್ತು ನೀವೆಲ್ಲ ಅಭೂತಪೂರ್ವವಾದಂಥ ಒಂದು ಸಪೋರ್ಟ್ನ ಕೊಟ್ಟಿದ್ದೀರಾ ನಮ್ಮ ಮಾಸ್ತಿ ಗುಡಿ ಸಿನಿಮಾಗೆ. ಇದನ್ನು ಹೀಗೆ ನಿರಂತರವಾಗಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಸಿನಿಮಾಗಳಿಗೂ ಹೌದು ಅದನ್ನು ಅದು ಮೊದಲ ಸ್ಥಾನ ಅಂತಾರಲ್ಲ, ಅದನ್ನು ಯಾವತ್ತೂ ಅದನ್ನು ಉಳಿಸ್ಕೊಂಡು ಕೊಟ್ಟು ಇದ್ದೀರಾ. ಇದಕ್ಕೂ ಹಾಗೆ ಕೊಡ್ತಿದ್ದೀರಾ, ಮುಂದಕ್ಕೂ ಹಾಗೆ ಕೊಡಿ ಅಂತ. ಮತ್ತು ಹೇಳ್ದಂಗೆ ನಮ್ಮ ಕನ್ನಡ ಚಿತ್ರರಂಗದ ಅಮ್ಮ ಮತ್ತು ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ದಿಕ್ಕಾದವರು, ಎಲ್ಲರಿಗೂ ಒಂಥರ ಧೈರ್ಯ ಕೊಟ್ಟವರು, ಒಂದು ಗೌರವವನ್ನು ಕೊಟ್ಟವರು, ಒಂದು ಛಾತಿ ಬೆಳೆಸಿದವರು ಪಾರ್ವತಮ್ಮವರು. ಅವರು ಆದಷ್ಟು ಬೇಗ ಗುಣಮುಖರಾಗಿ ಅವ್ರ ಮನೆಗೆ ಬರಲಿ ಅಂತ ಎಲ್ಲ ಮನವಿ ಮಾಡ್ತಾ, ನಿಮ್ಮೆಲ್ಲರ ಸಹಕಾರ, ಸಹಾನುಭೂತಿ, ಪ್ರೋತ್ಸಾಹಕ್ಕೆ ನಿಜವಾಗ್ಲೂ ಮತ್ತೊಮ್ಮೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್ ದಾವಣಗೆರೆ ಈ ಫಿಲಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ದಾವಣಗೆರೆ ಜನ ನಮ್ಮ ಸಿನಿಮಾ ಮಾಸ್ತಿ ಗುಡಿಯನ್ನು ತಲೆ ಮೇಲೆ ಹೊತ್ಕೊಂಡು ಬಹಳ ಇಷ್ಟಪಟ್ಟು ಭಾಳ ಅದ್ಭುತವಾದ ಕಲೆಕ್ಷನ್ ನೀಡಿ ನೋಡ್ತಾ ಇದ್ದಾರೆ. ಇನ್ನೂ ಅತಿ ಹೆಚ್ಚಿನ ಸಪೋರ್ಟ್ ನಮ್ಮ ದಾವಣಗೆರೆ ಜನರಿಂದ ಆಗಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್ ರಂಗಣ್ಣ ಸರ್ ಒಂದೊಂದು ಮಾತು ಹೇಳಿ, ಫಿಲ್ಮ್ ಬಗ್ಗೆ ಒಂದೊಂದು ಮಾತು ಹೇಳಿ ಸರ್. ಮಾಸ್ತಿ ಗುಡಿನ ತುಂಬ ಚೆನ್ನಾಗಿ ಮೊದಲಿಂದ ಪ್ರಾರಂಭ ಓಕೆ, ಥ್ಯಾಂಕ್ ಯು ಸರ್. ನೋಡ್ತಾ ಇದ್ದಾರೆ, ಹಾಗೆ ಮುಂದುವರಿಸಿ. ಧನ್ಯವಾದ ಸರ್. ಒಂದೇ ಮಾತು, ದಾವಣಗೆರೆ ಜನತೆಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆ ಇವತ್ತಿನ ಒಂದು ಟಾಪಿಕಲ್ಲಿ ನೀವು ದುನಿಯಾ ವಿಜಯ್ ಸರ್ ಅವರಿಗೆ ನೋಡಿದ್ರಿ. ಅದೇ ರೀತಿ ಇನ್ನು ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ತರ್ತಾ ಇದೀವಿ. ಅವರಿಗೂ ಪ್ಲೀಸ್ ನೋಡಿ ಶಾರ್ಪ್ ಬ್ಲೂ ಹಾರ್ಟ್ ದ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.